ಈ ಕ್ಯಾಸಲ್ ಹೆಸರು ಬಂದ್ಬಿಟ್ಟು ಕ್ಯಾಸಲ್ ಆಫ್ ಏಂಜಲ್ ಅಂತ. ಇದನ್ನ ಯಾಕೆ ಕ್ಯಾಸಲ್ ಆಫ್ ಏಂಜಲ್ ಅಂತಾರೆ ಅಂತ ಗೊತ್ತಾ? ರೋಮ್ ಸಿಟಿ ಫುಲ್ಲು ಪ್ಲೇಗ್ಗೆ ಆವರಿಸ್ಕೊಂಡ್ಬಿಟ್ಟಿತ್ತು. ಆವಾಗ ಗಾಡ್ ಮೈಕಲ್ ಬಂದ್ಬಿಟ್ಟು ಈ ಕ್ಯಾಸಲ್ ಮೇಲ್ಗಡೆ ಹೋಗ್ಬಿಟ್ಟು ಸ್ಪಾಟ್ ನಿಂತ್ಕೊಂಡು ನಿಲ್ತಾನೆ, ನಾನು ಪ್ಲೇಗ್ ಎಂಡ್ ಮಾಡಬೇಕು ಅಂತ. ಅದಕ್ಕೆ ಇದನ್ನ ಕ್ಯಾಸಲ್ ಆಫ್ ಏಂಜಲ್ ಅಂತಾರೆ. ಈ ಕ್ಯಾಸಲ್ ಆಫ್ ಏಂಜಲ್ ನ 123 AD ರೋಮನ್ ಎಂಪರರ್ ಏಡಿಯನ್ ಅವರು ಕಟ್ಸಿದ್ದು. ಆಗಿನ ಕಾಲದಲ್ಲಿ ಇದು ಹೈಯೆಸ್ಟ್ ಬಿಲ್ಡಿಂಗ್ ಆಗಿತ್ತು ರೋಮಲ್ಲಿ. ಈ ಪ್ಲೇಸ್ ಬಲ್ಲಿ ಎಲ್ಲಾ ಪಾಲಿಟಿಕ್ಸ್ ನಡೀತಾ ಇತ್ತು. ಫುಲ್ ರಾಜರುಗಳೆಲ್ಲ ಕಿತ್ತಾಡ್ತಾ ಇದ್ರು ಇದನ್ನ ರೂಲ್ ಮಾಡ್ಲಿಕ್ಕೆ. ಇದೆಲ್ಲ ಬಂದು 14th ಸೆಂಚುರಿ ಒಳಗಡೆ. 13th ಇಂದ 14th ಸೆಂಚುರಿಯಲ್ಲಿ ಕ್ರಿಶ್ಚಿಯಾನಿಟಿ ಬರುತ್ತೆ ರೋಮ್ಗೆ. ಅವಾಗ ಪೋಪ್ ಬಂದ್ಬಿಟ್ಟು ಈ ಫೋರ್ಟ್ರೆಸ್ ನ ಕ್ಯಾಸಲ್ ಆಗಿ ಕನ್ವರ್ಟ್ ಮಾಡ್ತಾನೆ. ಇದನ್ನ ಪೋಪ್ ಅವರು ಸೀಕ್ರೆಟ್ ಐಡೋಟ್ ಆಗಿ ಇಟ್ಕೊಂಡಿದ್ರು. ಏನಾದ್ರು ಅಟ್ಯಾಕ್ ಎಲ್ಲ ಆದಾಗ ಈ ಕ್ಯಾಸಲ್ ಒಳಗಡೆ ಬಂದ್ಬಿಟ್ಟು ಪೋಪ್ ಅವರು ಸೇರ್ಕೋತಾ ಇದ್ರು. ಆಮೇಲೆ 14th ಇಂದ 19th ಸೆಂಚುರಿ ತನಕ ಅವ್ರು ಓದಾದ್ಮೇಲೆ ಇದನ್ನ ಮ್ಯೂಸಿಯಂ ಆಗಿ ಟರ್ನ್ ಮಾಡಿದ್ರು. ಇವಾಗ ಇದು ಕ್ಯಾಸಲ್ ಆಫ್ ಏಂಜಲ್ ಮ್ಯೂಸಿಯಂ ಆಗಿದೆ, ಕ್ಯಾಸಲ್ ಅಲ್ಲ. ಸೊ ಇವಾಗ ನಾವಿರೋದು ಪಿಜ್ಜಾ ನುವಾನಾ ಅಂತ ಸ್ಕ್ವೇರು, ಮೇನ್ ಸ್ಕ್ವೇರು. ಇಡೀ ರೋಮ್ಗೆ ಮೋಸ್ಟ್ ಆಫ್ ದಿ ಲೋಕಲ್ ಪೀಪಲ್ ಬಂದ್ಬಿಟ್ಟು ಇಲ್ಲಿ ಅಡ್ಡ ಹಾಕ್ತಾರೆ. ನನ್ನ ಅಕ್ಕಪಕ್ಕ ಫುಲ್ ರೆಸ್ಟೋರೆಂಟ್ಸು ಮತ್ತು ತುಂಬ ಪಾಶ್ ಅಂಗಡಿಗಳಿದೆ. ಆದರೆ ಈ ರೆಸ್ಟೋರೆಂಟ್ಸಲ್ಲಿ ಕೂತ್ಕೊಂಡು ತಿನ್ನೋದಂತೂ ಸಗದ್ ಎಕ್ಸ್ಪೆನ್ಸಿವ್. ನೀವು ಬಂದರೆ ಸುಮ್ಮನೆ ಹಂಗೆ ವೈಬ್ ಎಂಜಾಯ್ ಮಾಡ್ಕೊಂಡು ಇಲ್ಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೋದು. ಬನ್ನಿ ಹೀಗೆ ಮುಂದೆ ಹೋಗ್ತೀವಿ, ತೋರಿಸ್ತೀವಿ. ಆಮೇಲೆ ತುಂಬ ವಾಟರ್ ಫೌಂಟನ್ಸ್ ಇದೆ, ತುಂಬ ಬ್ಯೂಟಿಫುಲ್ ವಾಟರ್ ಫೌಂಟನ್ಸು. ಬನ್ನಿ ಹಾಗೆ ಮುಂದೆ ಹೋಗಿ ನೋಡೋಣ ಯಾವ ಥರ ಇದೆ ಇಲ್ಲಿ ವೈಬು ಅಂತ.